ಪ್ರಾರಂಭವಾಗಿ ಯಾಕೋಬನ ಪತ್ರಿಕೆ 12ನೇ ವಾಕ್ಯದಿಂದ ನಾವು ಓದಲಿಕ್ಕೆ ಇರೋಣ. 12ನೇ ವಾಕ್ಯ ಒಂದೇ ಓದೋಣ. ಮುಂದೆ ಅದರ ಕುರಿತಾಗಿ ಅನೇಕ ಚರ್ಚಾರ್ಥಗಳನ್ನು ದೇವರು ನಮಗೆ ತಿಳಿಯಪಡಿಸಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಬ್ರದರ್ ಮ್ಯೂಟ್ ಆಗಿದೆ. ಫ್ರಾನ್ಸಿಸ್ ಬ್ರದರ್ ಮ್ಯೂಟ್ ಆಗಿದೆ. ಓಕೆ. ಇನ್ನೊಂದು ಅದಕ್ಕೆ ಆಧಾರವಾದಂತ ವಾಕ್ಯ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯನು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾಕೋಬನ ಒಂದು ಪತ್ರಿಕೆಯನ್ನು ಬರೆಯುವಂತ ವಿಷಯ, ಆತನು ಇಸ್ರಾಯೇಲ್ ಜನರಿಗೆ, ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವಂತ ವಿಷಯವನ್ನು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಯಾಕೋಬನ ಕುರಿತಾಗಿ ನಾವು ಪರಿಚಯ ಮಾಡಿಕೊಳ್ಳುವಂಥದ್ದು ಏನಂದ್ರೆ, ನಮ್ಗೆಲ್ಲರಿಗೂ ಪರಿಚಯ ಇದೆ. ಯಾಕೋಬನು ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಹೋದರನು ಎಂಬುದಾಗಿ ನಾವು ಗೊತ್ತಿದೆ, ನಮಗೆ ಗೊತ್ತಿರುವಂತ ವಿಷಯವಾಗಿದೆ. ಈತನು ಈ ವಿಷಯಗಳಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಕಷ್ಟ ಎಂಬುವಂತ ವಿಷಯದ ಕುರಿತಾಗಿ ಇಸ್ರಾಯೇಲ್ ಜನರಿಗೆ ಆತನು ಈ ಪತ್ರಿಕೆಯನ್ನು ಬರೆದು ಹೇಳುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಕಷ್ಟ ಬರುವಂಥದ್ದು ಯಾರಿಗೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಬರ್ತದೆ. ಈ ಕಷ್ಟ ಜೀವಿತದಲ್ಲಿ ನಾವು ನೋಡುತ್ತಾ ಬರುವಾಗ, ಈ ಯೇಸು ಕ್ರಿಸ್ತನನ್ನು ನಾವು ಸ್ವೀಕರಿಸಿದಾಗಲೂ ನಮಗೆ ಯಾವುದೇ ರೀತಿಯಾದಂತ ಕಷ್ಟ ಇಲ್ಲ ಎಂಬುವಂತ ವಿಷಯಗಳು ಯಾರು ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ, ಲೋಕದಲ್ಲಿ ನಿಮ್ಗೆ ಕಷ್ಟ ಇದೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದ್ದಾನೆ. ಆದ್ರೆ ಇಲ್ಲಿ ಯಾಕೋಬನು ಹೇಳುವಂತ ವಿಷಯ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು. ಯಾರು ಧನ್ಯರು ಎಂಬುವಂತ ವಿಷಯದಲ್ಲಿ ನಾವು ನೋಡುವಾಗ, ಕಷ್ಟ ಸಹಿಸಿಕೊಳ್ಳುವಂತವನು, ಮತ್ತು ಕಷ್ಟ ಮಾತ್ರ ಅಲ್ಲ, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ಯಾಕೋಬನು ಬರೆಯುವಂತ ವಿಷಯ, ಆತನು ಕಷ್ಟ ಮಾತ್ರ ಅಲ್ಲ, ಕಷ್ಟದ ಜೊತೆಗೆ ಪರಿಶೋಧನೆ ಕೂಡ ಇದೆ. ಪರಿಶೋಧನೆ ಮಾತ್ರವಲ್ಲ, ಆ ಪರಿಶೋಧನೆ ಆದ ಮೇಲೆ ಜೀವವೆಂಬ ಒಂದು ಜಯಮಾಲೆಯನ್ನು ಯಾರು ಕೊಡ್ತಾರೆ? ಅದು ಜಯಮಾಲೆಯನ್ನು ಹೊಂದುವರು. ಅದು ಎಲ್ಲಿ? ಪರಲೋಕದಲ್ಲಿ. ಮಾತ್ರವಲ್ಲದೆ ಅಲ್ಲಿ ಸ್ವಾಮಿ ಯಾರಿಗೆ ಕೊಡ್ತಾನೆ? ತನ್ನನ್ನು, ಇಲ್ಲಿ ಮುಖ್ಯವಾಗಿ ಏನಂದ್ರೆ, ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ. ದೇವರ ನಾಮಕ್ಕೆ ಮಹಿಮೆ ಉಂಟು. ಯಾರು ಯೇಸು ಕ್ರಿಸ್ತನನ್ನು ಯಾರು ಪ್ರೀತಿಸ್ತಾರೋ, ಈ ವಾಗ್ದಾನ ಯಾರಿಗೆ? ದೇವರ ಮಕ್ಕಳಿಗೆ. ಇಲ್ಲಿ ಯಾಕೋಬನು ಇಸ್ರಾಯೇಲ್ ಜನರಿಗೆ ಬರೆಯುವಂತ ವಿಷಯ, ನೀವು ಕಷ್ಟವನ್ನು ಸಹಿಸಿಕೊಳ್ಳುವಂತವರಾಗಿದ್ದೀರಿ. ದೇವರ ಸನ್ನಿಧಾನದಲ್ಲಿ ಕಷ್ಟ ಮತ್ತು ದುಷ್ಪ್ರೇರಣೆಗಳು ಕುರಿತು ಏನಿದೆ ದೇವರ ಮಕ್ಕಳಿಗೆ ಸಂಭವಿಸ್ತದೆ ಪ್ರಿಯರೇ ಎಂಬುದಾಗಿ ಪತ್ರಿಕೆಯಲ್ಲಿ ಯಾಕೋಬನು ಬರೆಯುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಅಲ್ಲಿ ಮಾತ್ರವಲ್ಲದೆ, ಅಲ್ಲಿ ಯಾರಿಗೆ ಈ ವಾಗ್ದಾನ? ಸ್ವಾಮಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಾ ಇದ್ದೇನೆ, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ತನ್ನನ್ನು ಪ್ರೀತಿಸುವವರಿಗೆ ಏನಿದೆ? ಸುಖ, ಸಂತೋಷ, ಸುಖದಿಂದ ಇರುತ್ತಾರೆ ಎಂಬುದಾಗಿ ಲೋಕದಲ್ಲಿ ಅಲ್ಲ, ಇಲ್ಲಿ ಕಷ್ಟವನ್ನು
ಸಹಿಸಿಕೊಳ್ಳಬೇಕು. ಕರ್ತನನ್ನು ಪ್ರೀತಿಸುವವರು ನಾವೆಲ್ಲರೂ ಕಷ್ಟವನ್ನು ಸಹಿಸಿಕೊಳ್ಳುವಂತವರಾಗಬೇಕು. ಮತ್ತು ಪರಿಶೋಧನೆಗಳು ಬರ್ತವೆ. ಆ ಪರಿಶೋಧನೆ ಮೇಲೆ ಏನ್ ಮಾಡ್ತದೆ? ಜಯವನ್ನು ಹೊಂದುವುದಕ್ಕಾಗಿ ನಮ್ಮ ಕರ್ತನ್ ನಮ್ಮ ಸಂಗಡ ಇದ್ದಾನೆ. ಯಾಕಂದ್ರೆ ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ನಾವು ನೋಡು ಯೋಹಾನ ಸುವಾರ್ತೆ 16:33 ನಾವು ಓದ್ತೇವೆ ಪ್ರಿಯರೇ. ಅದಕ್ಕಾಗಿ ಕಷ್ಟ ಏನೇ ಬರಲಿ, ದೇವರ ಮಕ್ಕಳಾದ ನಮಗೆ ಕಷ್ಟ ಬಂದೇ ಬರ್ತದೆ. ದೇವರ ಸೇವಕರಿಗೂ ಕಷ್ಟ ಕೂಡ ಬರ್ತದೆ, ದೇವರ ಮಕ್ಕಳಿಗೂ ಕಷ್ಟ ಬರ್ತದೆ. ನಾವು ನೋಡ್ತಾ ಬರ್ತೇವೆ, ಕಷ್ಟ ಇಲ್ಲ, ನಾನು ಯೇಸುಸ್ವಾಮಿ ನಂಬಿದ್ದೇನೆ, ಸುಖವಾಗಿದ್ದೇನೆ, ಐಶ್ವರ್ಯವಂತನಾಗಿದ್ದೇನೆ, ನನ್ನನ್ನು ದೇವರು ಐಶ್ವರ್ಯವಂತನಾಗಿ ಮಾಡಿದ್ದಾನೆ, ನನಗೆ ಯಾವುದೇ ಕೊರತೆ ಇಲ್ಲದಂತವನಾಗಿದ್ದೇನೆ ಎಂಬುದಾಗಿ ಯಾರು ಹೇಳಿಕೊಳ್ಳುವುದಕ್ಕೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಿಜವಾಗಿ ದೇವರನ್ನ ನಂಬಿದ ದೇವರ ಮಕ್ಕಳಿಗೆ ಬರುವಂತದ್ದೇ ಕಷ್ಟ. ದೇವರು ನಮಗೆ ಕಷ್ಟ ಕೊಡ್ತಾನೆ, ಆದ್ರೆ ಆ ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕೆ ಬಲವನ್ನು ಕೂಡ ಕೊಡ್ತಾನೆ ಪ್ರಿಯರೇ. ನಾವು 10ನೇ ವಾಕ್ಯ ಭಾಗದಲ್ಲಿ ನಾವು ನೋಡಿದಿವಿ, 1 ಕೊರಿಂಥಿ 10:13 ನಾವು ನೋಡುತ್ತೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಯಾವ ಶೋಧನೆ ಹೊರಗೊಡಿಸುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಕೂಡ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ ನಮ್ಮ ಕರ್ತನು. ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ಆ ಕಷ್ಟ ಏನು ಅಲ್ಲ. ಎಲ್ಲಾ ಕಷ್ಟವನ್ನು ದೇವರು ಆದ ಯೇಸು ಕ್ರಿಸ್ತನು ನಮಗೋಸ್ಕರ 2026 ವರ್ಷಗಳ ಹಿಂದೆ ಈ ಲೋಕದಲ್ಲಿ ನಮ್ಮೆಲ್ಲರ ಕಷ್ಟ ಅನುಭವಗಳನ್ನು ತಾನು ಅನುಭವಿಸಿದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ನಮ್ಮೆಲ್ಲರ ಕಷ್ಟ ಭಾರ, ಪಾಪವೆಂಬ ಭಾರ ಅದು ಯಾರು ಹೊರಬೇಕಾಗಿತ್ತು? ನಾವು ನಮ್ಮ ಮೇಲೆ ಹೊತ್ಕೊಂಡಿದ್ದೆವು. ಅದನ್ನು ಭಾರವನ್ನು, ಆ ಕಷ್ಟವನ್ನು ನಮಗೆ ದೇವರು ಏನ್ ಮಾಡಿದ? ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದ ಪ್ರಿಯರೇ. ಅದೇ ಪಾಪದ ಎಂಬ ಕಷ್ಟವನ್ನು ಹೊತ್ತುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಮ್ಮ ಕರ್ತನು ಹೇಳುವಂತ ವಿಷಯ, ಎಲೈ ಕಷ್ಟ ಪಡಬೇವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಮತ್ತಾಯನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 28-30 ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಹೌದು, ಕಷ್ಟ ಮನುಷ್ಯರಿಗೆ ಕಷ್ಟ ಬಂದೇ ಬರಬೇಕು. ಕರ್ತನನ್ನು ನಂಬಿದಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಕಷ್ಟ ಉಂಟು. ಈ ಕಷ್ಟದಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾನೆ, ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕೆ ಬಲಪಡಿಸ್ತಾನೆ. ಪರಿಶೋಧನೆ ಬಂದಾಗಲೂ ಆ ಪರಿಶೋಧನೆಯಿಂದ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಆತನು ಪರಿಶೋಧನೆ ಮಾಡುತ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಹ್ಮನಿಗೆ ಪರಿಶೋಧನೆ ಬಂತು, ಹೌದಲ್ಲ? ತನ್ನ ಒಬ್ಬನೇ ಮಗನನ್ನು ದೇವರು ಕೇಳಿದ, ನಿನ್ನ ಒಬ್ಬನೇ ಮಗನನ್ನು, ನಿನಗೆ ಪ್ರಿಯನಾಗಿರುವಂತ ಒಬ್ಬ ಮಗನನ್ನು ನನಗೆ ಬಲಿ ಕೊಡಬೇಕು, ನಾನು ತೋರಿಸುವ ಆ ಬೆಟ್ಟದಲ್ಲಿ, ಮೋರಿಯ ಬೆಟ್ಟದಲ್ಲಿ ಅವನನ್ನು ಬಲಿ ಕೊಡಬೇಕು ಎಂಬುವಂತ ಏನ್ ಮಾಡಿದ? ಪರಿಶೋಧನೆ ಕೊಟ್ಟ ದೇವರು. ಆದ್ರೂ ಅಬ್ರಾಹ್ಮನ ಸಂಗಡ ದೇವರು ಇದ್ದುಕೊಂಡು, ಅಬ್ರಾಹ್ಮನು ದೇವರಲ್ಲಿ ನಂಬಿಕೆ ಉಳ್ಳ ಮನುಷ್ಯನಾಗಿದ್ದಾಗಲೂ ಆತನು ದೇವರಿಗೆ ಅವಿಧೇಯನ ಆಗಲಿಲ್ಲ ಪ್ರಿಯರೇ. ಆತನ ಏನ್ ಮಾಡಿದ? ಆ ಕಷ್ಟ ಬಂದಾಗ್ಲೂ ಆ ಸಹಿಸಿಕೊಳ್ಳುವಂತ ಬಲವನ್ನು ಕೊಟ್ಟ. ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡುವುದಕ್ಕೂ ಅಬ್ರಾಹ್ಮನು ಏನ್ ಮಾಡ್ಲಿಲ್ಲ? ಹಿಂಜರಿಲಿಲ್ಲ. ಯಾಕಂದ್ರೆ ದೇವರಿಂದ ಬರುವಂತದ್ದು ಏನು? ಒಂದು ಕಷ್ಟ ಬರ್ತದೆ, ಅದನ್ನು ಸಹಿಸಿಕೊಳ್ಳುವುದಕ್ಕೆ ಬಲ ಕೊಡ್ತಾನೆ. 2ನೇ ಪರಿಶೋಧನೆ ಬರ್ತದೆ. ಆ ಪರಿಶೋಧನೆಯಲ್ಲಿ ಪಾರು ಮಾಡುವುದಕ್ಕಾಗಿ ಈ ಒಂದು ದೇವರಲ್ಲಿ ನಾವು ಇದ್ದೇವೋ ಇಲ್ಲವೋ ಎಂಬುವಂತ ವಿಚಾರದಲ್ಲಿ ಪರಿಶೋಧನೆಯಲ್ಲಿ ಜಯವನ್ನು ಕೊಡ್ತಾನೆ. ಆ ಜಯದಲ್ಲಿ ನಿಂತುಕೊಂಡು ಆ ಕಷ್ಟವನ್ನು, ಪರಿಶೋಧನೆಯನ್ನು ನಾವು ಸಹಿಸಿಕೊಂಡು ದೇವರ ಆ ದೃಷ್ಟಿಗೆ ನಾವು ಯೋಗ್ಯರಾಗಿ, ದೇವರ ದೃಷ್ಟಿಯಲ್ಲಿ ಧನ್ಯರಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ಇವೆಲ್ಲವೂ ದೇವರ ಮಕ್ಕಳಾದ ನಮ್ಮೆಲ್ಲರ ಜೀವಿತದಲ್ಲಿ ಒಂದಲ್ಲ ಒಂದು ಕಷ್ಟ ನಮ್ಮ ಜೀವಿತದಲ್ಲಿ ಇದ್ದೇ ಇದೆ.
ಯಾರಿಗೂ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇದೆಯೇನ ಪ್ರಿಯರೇ? ಯಾರಿಗೂ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಮ್ಮ ಸಂಗಡ ಇದ್ದಾನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಆದ್ರೆ ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ಇವೆಲ್ಲವೂ ಕಷ್ಟ ಯಾಕೆ ಬರಬೇಕು ಎಂಬುದಾಗಿ ನಮ್ಮಲ್ಲಿ ಪ್ರಶ್ನೆ ಬರುತ್ತದೆ ಅಲ್ವಾ? ಆ ಪ್ರಶ್ನೆ ಬರೋದು ಒಳ್ಳೇದಲ್ಲ ಅಂತಲ್ಲ. ನಮ್ಮ ಕರ್ತನು ನಮ್ಮ ಸಂಗಡ ಇರುವಾಗ ನಮಗೆ ಯಾವುದೇ ರೀತಿಯಾಗಿ ಕಷ್ಟ ಬರಬಾರ್ದು. ಯಾಕೆ ಕಷ್ಟ ಬರ್ತದೆ ಎಂಬುದಾಗಿ ನಮ್ಮ ವಿಚಾರವನ್ನು ನಾವು ನೋಡ್ತೇವೆ. ಆದ್ರೆ ನಮ್ಮ ಈ ಕಷ್ಟ ಎಲ್ಲವನ್ನು ದೇವರು ಸಹಿಸಿಕೊಳ್ಳುವುದಕ್ಕಾಗಿ ಬರ್ತಾನೆ. ಈ ಕಷ್ಟ ಬೇರೆ ಯಾವ ಕಷ್ಟವನ್ನು ಮನುಷ್ಯರಿಗೆ ಬೇರೆ ಯಾವುದನ್ನು ಬರಮಾಡುವುದಿಲ್ಲ. ಮನುಷ್ಯರು ಸಹಿಸಿಕೊಳ್ಳಬಹುದಾದ ಆ ಶೋಧನೆ ಹೊರತು ನಾನು ಯಾವುದು ನಿಮ್ಮ ಮೇಲೆ ಬರಮಾಡುವುದಿಲ್ಲ ಎಂಬುದಾಗಿ ಹೇಳಿದೆ. ಹೌದಲ್ವಾ? ಈ ಒಂದು ನಮ್ಮ ಕರ್ತನು ಮತ್ತಾಯನ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಹೌದಲ್ಲ? ಎಲ್ಲಾ ದಿವಸ ನಮ್ಮ ಸಂಗಡ ಇದ್ದಾನೆ. ರಾತ್ರಿ ಹಗಲು ಕಣ್ಣು ರೆಪ್ಪೆ ಮುಚ್ಚದೆ, ತೂಕಡಿಸದೆ, ನಿದ್ರಿಸದೆ ಆತನು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತವರು ಆಗಿರೋಣ. ನೋಡ್ರಿ, ಇದಕ್ಕೆ ಆಧಾರವಾದಂತ ವಾಕ್ಯವನ್ನು ನಾವು ಓದುತ್ತಾ ಬಂದೆವು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಎಲ್ಲಿ ನಾವು ನೋಡ್ತಾ ಬಂದೆವು 10ನೇ ಅಧ್ಯಾಯ ಕಡೆಗೆ ನಮ್ಮ ಗಮನವನ್ನು ಕೊಡುವಂತವರಾಗಿರೋಣ. 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈಗಾಗಲೇ ನಮಗೆ ಓದಿದ್ದಾರೆ ಸಿಸ್ಟರ್. ಆ ವಾಕ್ಯ ಭಾಗದಲ್ಲಿ ನೋಡುವಾಗ ಬಹಳ ಒಂದು ಸತ್ಯಾರ್ಥಗಳು ಕೂಡ ಅಲ್ಲಿ ಅಡಗಿರುವಂತದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಪ್ರೇರೆ. ನೋಡ್ರಿ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವುದಕ್ಕೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ದೇವ ಜನರಿಗೆ ಬರಿತಾ ಇದ್ದಾನೆ, ಧೈರ್ಯ ಪಡಿಸ್ತಾ ಇದ್ದಾನೆ. ದೇವರ ಮಕ್ಕಳಿಗೆ, ಈ ಸಭೆಯ ದೇವ ಜನರಿಗೆ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಕೂಡ ಕಷ್ಟ ಇತ್ತು. ಈ ಸಭೆಯಲ್ಲಿ ಕೂಡ ಬಹಳ ಕಷ್ಟ ಇತ್ತು. ಆ ಕಷ್ಟದಲ್ಲಿ ಕೂಡ ದೇವರನ್ನು ಅವರು ಘನಪಡಿಸ್ತಾ ಇದ್ದರು. ಆ ಸಹಿಸಬಹುದಾದಂತ ಆ ಶೋಧನೆ ಹೊರತು ಮನುಷ್ಯರಿಗೆ ಸಹಿಸಿಕೊಳ್ಳುವಂತ ಶೋಧನೆ ತರ್ತಾನೆ ಹೊರತು ಬೇರೆ ಯಾವ ಶೋಧನೆ ತರೋದಿಲ್ಲ. ಮತ್ತು ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆಯಲ್ಲಿ ಕೂಡ ಯಾರಿಗೆ ಶೋಧನೆ ಬಂತು? ಯೋಬನಿಗೆ ಶೋಧನೆ ಬಂತು. ಯೋಬನ 10 ಮಂದಿ ಮಕ್ಕಳು ಹೋದ್ರು. ಹೆಂಗಾಗಿರ್ಬೋದು? ಎಷ್ಟು ಕಷ್ಟ! ಆ ಕಷ್ಟವನ್ನು ಸಹಿಸಿಕೊಂಡ ಯೋಬನ 10 ಮಕ್ಕಳು ಹೋದುದಲ್ಲ, ಆತನಿಗಿರುವಂತ ದನ, ಕುರಿ, ಒಂಟಿ ಎಲ್ಲವನ್ನು ತೆಗೆದುಕೊಂಡು ಹೋದ್ರು. ಆದ್ರೂ ಕೂಡ ಸಹಿಸಿಕೊಂಡ. ಅಷ್ಟು ಕಷ್ಟ ಬಂತು. ಆದ್ರೂ ಕೂಡ ಏನು ಇಲ್ಲದವನಾಗಿ ತಾಯಿಯ ಗರ್ಭದಲ್ಲಿ ಇಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವನು. ಯೆಹೋವನೇ ನನಗೆ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿ, ಮತ್ತು ಅಲ್ಲಿ ಯಾವ ಪಾಪದ ಮಾತು ಕೂಡ, ದೇವರನ್ನು ದೂಷಣೆ ಮಾಡುವಂತ ಮಾತು ಕೂಡ ಯಾರಲ್ಲಿ ಬರ್ಲಿಲ್ಲ? ಯೋಬನಲ್ಲಿ ಬರ್ಲಿಲ್ಲ ಪ್ರಿಯರೇ. ಯೋಬನಲ್ಲಿ ಬಂದಂತ ಕಷ್ಟ ನಮ್ಮ ಜೀವಿತದಲ್ಲಿ ಬರುವಾಗ ಬಂತಂದ್ರೆ ನಾವು ಹೇಗೆ ಇರ್ತಿದ್ದೆವು ಅದನ್ನ ಯೋಚನೆ ಮಾಡಿ. ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಜೀವಿತದಲ್ಲಿ ಆಗಲಿ ಬರುವಂತ ಕಷ್ಟ ಬಂದ್ರೆ ಅದನ್ನು ನಾವು ಸಹಿಸಿಕೊಳ್ಳೋಕೆ ನಾವ್ ಏನ್ ಮಾಡ್ತೀವಿ? ಬಹಳ ಬೇಜಾರು ಪಡ್ತೀವಿ. ನಮ್ಮ ಕಷ್ಟವನ್ನು ದೇವ್ರ ಮುಂದೆ ಹೇಳ್ಕೊಳ್ಳಲ್ಲ. ನಾವೇ ಯಾರ ಮುಂದೆ ಹೇಳ್ತಿದೀವಿ? ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ರಿಲೇಷನ್ ಅವರಾಗಿರ್ಬೋದು, ಅವ್ರ ಮುಂದೆ ಹಂಚಿಕೊಳ್ತೀವಿ ಹೊರತು ದೇವರ ಮುಂದೆ ಹಂಚಿಕೊಳ್ಳಲ್ಲ. ಯೋಬನು ಯಾರ ಮುಂದೆ ಹೇಳ್ಬೇಕಾಗಿತ್ತು? ಯಾರ ಮುಂದೆ ಹೇಳ್ತಾ ಇಲ್ಲ, ದೇವರ ಮುಂದೆ ಹೇಳ್ತಾ ಇದ್ದಾನೆ ತನಗೆ ಬಂದಂತ ಕಷ್ಟ ಎಲ್ಲ. ದೇವ್ರೇ ನೀನೇ ಕೊಟ್ಟೆ, ನೀನೇ ತೆಗೆದುಕೊಂಡೆ, ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿ
ನನ್ನ ತಾಯಿಯ ಗರ್ಭದಿಂದ ಬಂದೇನೆ, ಏನು ಇಲ್ಲದವನಾಗಿ ಬಂದೆ, ಏನು ಇಲ್ಲದವನಾಗಿ ಗತಿಸಿ ಹೋಗ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದರಲ್ಲಿ ಕೂಡ ದೇವರನ್ನು ಘನಪಡಿಸ್ತಾನೆ. ಕಷ್ಟದ ಸಮಯದಲ್ಲಿಯೂ ಪರಿಶೋಧನೆ ಸಮಯದಲ್ಲಿಯೂ ಆತನು ದೇವರನ್ನು ಏನ್ ಮಾಡಿದ? ಘನಪಡಿಸಿದ ಪ್ರೇರೆ. ಅಷ್ಟು ಮಾತ್ರವಲ್ಲದೆ 10 ಮಕ್ಕಳು ಹೋಯ್ತಾ, 10 ಮಕ್ಕಳು ಓದದ್ದು ಬಹಳ ತುಂಬಾ ಸಹಿಸಿಕೊಳ್ಳಲಾರದಂತ ಕಷ್ಟ ಅದು. ಮತ್ತು 1 ಮಕ್ಕಳ ಆದ್ರೂ ಹೆಂಗಾದ್ರೂ ಪರವಾಗಿಲ್ಲ, 10 ಮಕ್ಕಳು ಸತ್ತರು. ಮತ್ತು ಆತನ ಆಸ್ತಿ ಹೋದ್ರೂ ಚಿಂತೆ ಇಲ್ಲ, 10 ಮಕ್ಕಳು ಓದೋಲ್ಲ. ಎಷ್ಟು ಸಹಿಸಿಕೊಂಡಿರ್ಬೋದು, ಅದನ್ನ ಯೋಚನೆ ಮಾಡ್ರಿ ಪ್ರಿಯರೇ. ಅದನ್ನು ವರ್ಣಿಸುವುದಕ್ಕೂ ನಮ್ಮಿಂದ ಆಗೋದಿಲ್ಲ. ಅಷ್ಟು ಒಂದು ಸಹಿಸಿಕೊಂಡಿದ್ದಾನೆ ಯೋಬನು, ಭಕ್ತನಾಗಿದ್ದಾನೆ. ಆ ಒಂದು ಶೋಧನೆಗೆ ಸಹಿಸಿಕೊಳ್ಳುವಂತ ಶಕ್ತಿಯನ್ನು ಆತನೇನ್ ಮಾಡಿದ? ದೇವರು ಕೊಟ್ಟ ಯೋಬನಿಗೆ. ಮತ್ತು ಆ ಒಂದು ಶೋಧನೆ ಬಂತು, ಮತ್ತು ಅದರಲ್ಲಿ 10 ಮಕ್ಕಳು ಹೋದ್ರು, ಆಸ್ತಿ ಹೋಯ್ತು. ಆದ್ರೆ ಸ್ವಂತ ಹೆಂಡತಿ ಕೂಡ ಏನ್ ಮಾಡ್ತಾ ಇದ್ದಾರೆ? ಯೋಬನಿಗೆ ಚುಚ್ಚು ಮಾತಾಡ್ತಾ ಇದ್ದಾರೆ. ಇನ್ನು ನಿನ್ನ ಯಥಾರ್ಥ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ. ನೋಡಿ, ಹೆಂಡತಿ ಕೂಡ ಅಂದ್ಮೇಲೆ ಆತನ ಎಷ್ಟು ಕಷ್ಟವನ್ನು ಆತನ ಜೀವಿತದಲ್ಲಿ ದೇವರಿಗೋಸ್ಕರ ಅನುಭವಿಸಿದ್ನ ಪ್ರಿಯರೇ. ಅದನ್ನ ನಾವು ವಿಚಾರ ಮಾಡಿಕೊಳ್ಳಬೇಕು, ನಮ್ಮ ಜೀವಿತದಲ್ಲಿ ಕೂಡ ಅಳವಡಿಸಿಕೊಳ್ಳಬೇಕು. ಯೋಬನಿಗೆ ಬಂದಂತ ಕಷ್ಟ, ಯೋಬನಿಗೆ ಬಂದಂತ ಪರಿಶೋಧನೆ, ಯೋಬನ ಜೀವಿತದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದ್ದ, ಆತನು ಕೆಟ್ಟದ್ದನ್ನು ನಿರಾಕರಿಸುತ್ತಾ ಯಥಾರ್ಥ ಚಿತ್ತನಾಗಿ ಜೀವಿಸುವಂತ ಭಕ್ತನಾತ. ದೇವರ ಮುಂದೆ ತನ್ನ ಮಕ್ಕಳು ಪಾಪ ಮಾಡಿದ್ದಾರೆ ಎಂಬುದಾಗಿ ಹೇಳಿದಾಗಲೂ ಆತನು ಅವ್ರಿಗೆ ಯಜ್ಞವನ್ನು ಮಾಡಿಸ್ತಾ ಇದ್ದಾನೆ. ಒಂದು ವೇಳೆ ನನ್ನ ಮಕ್ಕಳು ಹೃದಯದಲ್ಲಿ ಪಾಪ ಮಾಡಿರ್ಬೋದು, ಅದನ್ನು ಯಜ್ಞ ಹೋಮ ಮಾಡಿ ಆ ಪಾಪ ಪರಿಹಾರವನ್ನಕ್ಕೋಸ್ಕರ ಆ ಮಕ್ಕಳನ್ನು ಶುದ್ಧೀಕರಿಸ್ತಾ ಇದ್ದ. ಅಂತ ಒಳ್ಳೆಯ ಭಕ್ತನು ಆಗಿದ್ದ ಯಾರು? ಯೋಬನ ಜೀವಿತದಲ್ಲಿ ಬಂದಂತ ಕಷ್ಟ ಮತ್ತು ಯೋಬನ ಜೀವಿತದಲ್ಲಿ ಬಂದಂತ ಆ ಪರಿಶೋಧನೆ ಯಾವುದು ನಮ್ಮ ಜೀವಿತದಲ್ಲಿ ಇಲ್ಲ ಪ್ರಿಯರೇ. ನಾವ್ ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಓದ್ತಾ ಇದ್ದೇವೆ, ದೇವರ ವಾಕ್ಯದ ಪ್ರಕಾರವನ್ನು ನಾವು ನಡೆಯುವಂತವ್ರಾಗಬೇಕು ಬೇರೆ. ಅದು ನಡೀತಾ ಇಲ್ಲ. ಇದು ದೇವರಿಗೆ ನಾವು ಕಷ್ಟ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನನ್ನ ಮಕ್ಕಳು, ನಾನು ಸ್ವರಕ್ತದಿಂದ ಸಂಪಾದಿಸಿಕೊಂಡಂತ ಮಕ್ಕಳು ನನ್ನ ಮಾತನ್ನು ಕೇಳ್ತಾರೆ, ಓದುತ್ತಾರೆ, ಆದ್ರೆ ನಡೀತಾ ಇಲ್ಲಲ್ಲ ಎಂಬುವಂತ ಕಷ್ಟ ನಮ್ಮ ಜೀವಿತದಲ್ಲಿ. ನಾವು ಇದೇನು ಕಷ್ಟ ಇಲ್ಲ, ಅದು ಕೈಗೊಳ್ಳೋಣ, ನಡೆಯೋಣ, ಮತ್ತು ಆತನಲ್ಲಿ ನಾವು ಆಶ್ರಯಿಸಿಕೊಂಡು ಆತನು ಬರೋಣವರೆಗೂ ನಾವು ಮುಂದೆ ಹೋಗುವಂತವ್ರು ನಾವು ಆಗಿರೋಣ ಪ್ರೇರೆ. ಯೇಸು ಸ್ವಾಮಿ ಹೇಳುವಂತ ವಿಷಯಕ್ಕೆ ನಾವು ಬರೋಣ. ಯೇಸು ಸ್ವಾಮಿ ಹೇಳುತ್ತಾ ಇರುವಂತ ಯೋಹಾನ ಸುವಾರ್ತೆಯಲ್ಲಿ 16:33 ವಾಕ್ಯ ಭಾಗದಲ್ಲಿ ನೋಡುವಾಗ ಈ ವಾಕ್ಯವು ನಮಗೆ ಧೈರ್ಯ ಪಡಿಸ್ತದೆ ಪ್ರಿಯರೇ. 16:33 ಯೋಹಾನನು ಬರೆದ ಸುವಾರ್ತೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೇ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಎಂತ ವಾಕ್ಯ! ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಈ ಒಂದು ಸಮಯದಲ್ಲಿ ಇಲ್ಲಿ ನೀವು ನನ್ನಲ್ಲಿದ್ದು, ನಾವು ನಿಜವಾಗ್ಲಿ ದೇವರಲ್ಲಿ ಇದ್ದೇವಾ? ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ದೇವರಲ್ಲಿ ನಾವು ಇದ್ದೇವಾ? ದೇವರು ಹೇಳುವಂತ ವಿಷಯ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ದೇವರಲ್ಲಿ ಇದ್ದಂತವನು ಮನಃಶಾಂತಿಯನ್ನು ಹೊಂದಿರುವಂತವನಾಗಿದ್ದಾನೆ ಪ್ರೇರೆ. ನಾವೆಲ್ಲರೂ ಮನಃಶಾಂತಿ ಹೊಂದಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ ಹೇಳಿ ಅಲ್ಲಿಗೆ ನಿಲ್ಲಿಸ್ತಾ ಇಲ್ಲ. ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ. ಧೈರ್ಯ ಮೇನ್ ಮನುಷ್ಯನಿಗೆ
ಧೈರ್ಯವನ್ನು ಕೊಡುವಂತವನು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಿಟ್ರೆ ಬೇರೆ ಯಾರು ನಮಗೆ ಧೈರ್ಯ ಕೊಡ್ತಾ ಇಲ್ಲ ಪ್ರಿಯರೇ. ನಮ್ಮ ಕರ್ತನು ಮಾತ್ರ. ಧೈರ್ಯವಾಗಿರಿ, ದಿಗ್ಭ್ರಮೆಗೊಳ್ಳದಿರಿ ಮತ್ತು ಎದುರದಿರಿ. ಇವೆಲ್ಲ ವಿಷಯಗಳು ಯಾರು ಹೇಳ್ತಾರೆ? ಬೇರೆ ಯಾರು ನಮಗೆ ಹೇಳೋದಿಲ್ಲ. ನಮ್ಮ ಬಂಧು ಬಳಗದವರು ಆಗ್ಲಿ, ನಮ್ಮ ಫ್ರೆಂಡ್ಸ್ ಆಗ್ಲಿ ತಾತ್ಕಾಲಿಕವಾಗಿ ಸುಮ್ಮನಿರಪ್ಪ ಎಂದು ಹೇಳ್ಬೋದು. ತಾತ್ಕಾಲಿಕವಾಗಿ ಧೈರ್ಯವಾಗಿರಪ್ಪ ಎಂಬುದಾಗಿ ಹೇಳಿ ಹೋಗ್ಬೋದು. ಆದ್ರೆ ನಮ್ಮ ಕರ್ತನು ನಮ್ಮ ಸಂಗಡ ಯಾವಾಗ್ಲಿದ್ದು, ನೀವು ನನ್ನಲ್ಲಿದ್ದು ಏನ್ ಮಾಡ್ರಿ, ಮನಃಶಾಂತಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಿಮಗೇನಿದೆ? ಸಂಕಟ ಇದೆ, ದುಃಖ ಇದೆ, ಕಣ್ಣೀರಿದೆ, ಗೋಳಾಟ ಇದೆ, ಇವೆಲ್ಲ ಉಂಟು. ಧೈರ್ಯವಾಗಿರಿ. ನಾನು ಏನ್ ಮಾಡಿದ್ದೇನೆ? ಲೋಕ ಜಯಿಸಿದ್ದೇನೆ. ಪ್ರಿಯರಾದ ಮಕ್ಕಳೇ, ನಾನು ನಿಮ್ಮ ಲೋಕ ಜಯಿಸಿದ್ದೇನೆ. ಲೋಕದಲ್ಲಿ ನಿಮ್ಮನ್ನು ಇಟ್ಟಿದ್ದೇನೆ. ನಾನು ನಿಮ್ಮ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನೀನು ನನ್ನಲ್ಲಿ ಇದ್ದು ನೀವು ಮನಃಶಾಂತಿ ಹೊಂದಿದವರಾಗಿರ್ಬೇಕು ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೀರ್ತನೆಗಾರನು ಹೇಳುವಂತ ವಿಷಯಕ್ಕೆ ನಾವು ಬರೋಣ. ಕೀರ್ತನೆ 32 10ನೇ ವಾಕ್ಯದಲ್ಲಿ ನೋಡ್ರಿ, ಭಕ್ತನಾದ ಕೀರ್ತನೆಗಾರನು ಒಂದು ಧೈರ್ಯವುಳ್ಳುವಂತ ಆ ಮಾತನ್ನು ಹೇಳುವಂತದ್ದನ್ನು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. 32ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ದುಷ್ಟರಿಗೆ 32:10. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಭಕ್ತನಾದ ಕೀರ್ತನೆಗಾರನು ಹೇಳ್ತಾನೆ, ದುಷ್ಟರಿಗೆ ಅನೇಕ ಕಷ್ಟಗಳು ಉಂಟು. ಹೌದಲ್ವಾ? ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವವು, ಆದರೆ ಯೆಹೋವನಲ್ಲಿ ಭರವಸೆ ಇಡುವವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ನಮಗೆ ಕಷ್ಟ ಇದೆ, ಆದ್ರೆ ದುಷ್ಟರಿಗೆ ಅನೇಕ ಕಷ್ಟ. ನಮಗೂ ದೇವರನ್ನ ನಂಬದೇ ಇರುವಂತವರಿಗೂ ದೇವರಿಗೆ ವಿರೋಧವಾಗಿ ಜೀವಿಸುವಂತವ್ರಿಗೂ ಏನು ವ್ಯತ್ಯಾಸ ಗೊತ್ತಾ? ದುಷ್ಟರು, ದೇವರನ್ನು ನಂಬದೇ ಇರುವಂತವ್ರು, ದೇವರಲ್ಲಿ ನಂಬಿಕೆ ಇಲ್ಲದೆ ದೇವರೇ ಇಲ್ಲ ಎಂಬುದಾಗಿ ಹೇಳಿಕೊಂಡು ಹೋಗುವಂತವ್ರು ಯಾರು? ಅವರು ದುಷ್ಟರು, ದುರ್ಮಾರ್ಗಿಗಳು. ದೇವರಿಲ್ಲ ಎಂಬುದಾಗಿ ಹೇಳಿ ಸದಾ ಯೋಚಿಸುತ್ತಾರೆ ಎಂಬುದಾಗಿ ಆ ಕೀರ್ತನೆ 14ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ 1ನೇ ವಾಕ್ಯದಲ್ಲಿ. ಆದ್ರೆ ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುತ್ತವೆ, ಆದರೆ ಅಲ್ಲಿ ಹೇಳುವಂತ ವಿಷಯ, ಸಂತೈಸುವಂತ ವಿಷಯ ಅಲ್ಲಿ ನಾವು ನೋಡ್ತೇವೆ. ಆದರೆ ಎಂಬುದಾಗಿ ಯೆಹೋವನಲ್ಲಿ ಭರವಸೆ ಇಡುವವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುತ್ತೇವೆ. ಈ ಕೃಪೆ ಕಾಲದಲ್ಲಿ ನಾವು ಇದ್ದೇವೆ ಪ್ರಿಯರೇ. ಈ ಕೃಪೆ ಕಾಲದಲ್ಲಿ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ. ಅಲ್ಲಿ ನಾವು ನೋಡ್ತೇವೆ ಎಫೆಸ ಗ್ರಂಥದಲ್ಲಿ ಕೃಪೆಯಿಂದಲೇ ರಕ್ಷಣೆಯ ಹೊಂದಿದವರಾಗಿದ್ದೀರಿ. ಇಲ್ಲಿ ನಾವು ನೋಡ್ತೇವೆ, ಆದರೆ ಯೆಹೋವನಲ್ಲಿ ಭರವಸೆ ಇಡುವವರು ಆತನ ಕೃಪೆಯು ಆವರಿಸಿಕೊಳ್ಳುವರು. ನಾವು ದೇವರಲ್ಲಿ ಭರವಸೆ ಇಡುವಂತವ್ರು, ಭಕ್ತನ ಹೇಳಿದ ಪ್ರಕಾರ ಯೆಹೋವನಲ್ಲಿ ಭರವಸೆ ಇಡುವಂತವ್ರು ನಾವಾಗ್ಬೇಕು. ಆತನು ಅನುಭವದಿಂದ ಬರಿತಾ ಇದ್ದಾನೆ. ಭಕ್ತನಾದ ದಾವೀದನು ಯೆಹೋವನಲ್ಲಿ ಭರವಸೆ ಇಡುವವರು ಆತನ ಕೃಪೆ ಏನಂತೆ? ಆವರಿಸಿಕೊಳ್ಳುವುದು ಅಂತ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದೇ ರೀತಿಯಾಗಿ ಭಕ್ತಗಾರನು 34ನೇ ಕೀರ್ತನೆ ಭಾಗಕ್ಕೆ ಬರುವಾಗ ಕಷ್ಟದ ಕುರಿತಾಗಿ ಆತನ ಅನುಭವದ ವಾಕ್ಯವನ್ನು ಹೇಳುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. 34ನೇ ಕೀರ್ತನೆ ಅದು 6ನೇ ವಾಕ್ಯವನ್ನು ನಾವು ನೋಡೋಣ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನೋಡ್ರಿ, ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಪರಿಶೋಧಕನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಈ ವಾಗ್ದಾನವನ್ನು ಮಾಡಿದ್ದಾನೆ. ಹೌದಲ್ವಾ? ಇಲ್ಲಿ ಭಕ್ತನಿಗೆ, ಇಲ್ಲಿ ನಾವು ಹೇಳ್ತದೆ, ಕಷ್ಟದಲ್ಲಿದ್ದ
ಈ ಮನುಷ್ಯನು ಮರೆಯಿಡಲು. ಕಷ್ಟದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯರು ದೇವರಿಗೆ ಮರೆ ಇಡಬೇಕು ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಮಾತ್ರವಲ್ಲದೆ ಕಷ್ಟದಲ್ಲಿದ್ದ ಈ ಮನುಷ್ಯನು ಮರೆ ಇಡಲು ಯೆಹೋವನು ಕೇಳಿ ಸುಮ್ಮನಿರೋದಿಲ್ಲ, ಎಲ್ಲಾ ಬಾಧೆಗಳಿಂದ ಏನ್ ಮಾಡ್ತಾನೆ, ಬಿಡಿಸುತ್ತಾನೆ. ಕ್ರೈಸ್ತನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅದೇ ರೀತಿಯಾಗಿ 34ನೆಯ ವಾಕ್ಯ ಭಾಗದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. 17ನೇ ವಾಕ್ಯ ನೋಡ್ರಿ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೂಡ ಯೆಹೋವನು ಏನ್ ಮಾಡ್ತಾನೆ, ನೀತಿವಂತರ ಕೂಗನ್ನು ಕೇಳ್ತಾನೆ. ಎಲ್ಲರ ಕೂಗು ಅಲ್ಲ, ದೇವರನ್ನು ನಂಬಿದ ದೇವರ ಮಕ್ಕಳ ಎಲ್ಲರೂ ಯಾರು ಯೇಸು ಕ್ರಿಸ್ತನಲ್ಲಿ ತನ್ನ ನಮ್ಮೆಲ್ಲರ ಪಾಪ ಪರಿಹಾರವನ್ನು ಮಾಡಿದಂತ, ದೇವರನ್ನು ನಂಬಿದಂತ, ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು ಯಾರು, ನೀತಿವಂತರೇ. ಕರ್ತನು ಏನ್ ಮಾಡ್ತಾನೆ, ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ ಓದುತ್ತಾ ಬಂದೆವು ಪ್ರಿಯರೇ. ಮಾತ್ರವಲ್ಲದೆ ಅಲ್ಲಿ 19ನೇ ವಾಕ್ಯ ಕೂಡ ನಾವು ಓದೋಣ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಏನು ಬೇಕು ಪ್ರಿಯರೇ, ನಮಗೆ ಧೈರ್ಯ ಪಡಿಸುವಂತ ವಾಕ್ಯಗಳು ನಮಗೆ ದೇವರು ನಮ್ಮೊಟ್ಟಿಗಿದ್ದು ಬಲಪಡಿಸ್ತಾ ಇದ್ದಾನೆ. ನಮ್ಮನ್ನು ಕಷ್ಟದ ಒಂದು ಜೀವಿತದಲ್ಲಿ ನಾವು ಇದ್ದೇವಲ್ಲ, ಆ ಕಷ್ಟದಲ್ಲಿ ಇದ್ದಂತ ಅವನು ಏನ್ ಮಾಡ್ಬೇಕು, ದೇವರಿಗೆ ಮರೆ ಇಡಬೇಕು ಮತ್ತು ಎಲ್ಲ ಬಾಧೆಗಳಿಂದ ಏನ್ ಮಾಡ್ತಾ ಇದ್ದಾನೆ, ಬಿಡಿಸುತ್ತಾನೆ ಎಂಬುವಂತ ವಾಕ್ಯ, ಆ ಭಾಗವನ್ನು ನಾವು ಚೆನ್ನಾಗಿ ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರು. ಅದನ್ನು ಕೂಡ ಪ್ರಿಯ ಬ್ರದರ್ ಅವರು ಕೂಡ ಡಿಸ್ಪ್ಲೇನಲ್ಲಿ ಒಳ್ಳೆ ಅಂದ ಚಂದವಾದಂತ ವಾಕ್ಯಗಳನ್ನು ತೋರಿಸ್ತಾ ಇದ್ದಾರೆ ಪ್ರಿಯರೇ. ನೋಡಿ, ದೇವರು ಕೊಟ್ಟಂತ, ದೇವರ ಆ ಮಕ್ಕಳಿಗೆ ಕೊಟ್ಟಂತ ಒಂದು ಭಾರ ಪ್ರಿಯರೇ. ಆದ ಕಾರಣ ನಾವುಗಳು ನಮ್ಮ ಜೀವಿತಗಳಲ್ಲಿ ಬರುವಂತ ಕಷ್ಟ ಏನು ಅಲ್ಲ ಎಂಬುದಾಗಿ. ಮಾತ್ರವಲ್ಲದೆ ನಮ್ಮ ಕರ್ತನನ್ನು ನೋಡ್ರಿ, ನಮ್ಮ ಕರ್ತನ ಆದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಾಗ ಎಷ್ಟು ಕಷ್ಟವನ್ನು ಅನುಭವಿಸಿಬಿಟ್ಟ. ಅದು ಯಾರಿಗೋಸ್ಕರ ಅನುಭವಿಸ್ಬಿಟ್ಟ, ನಮಗೋಸ್ಕರವೇ. ಹೌದಲ್ವಾ? ಎಂತ ಬಾಧೆಗಳನ್ನು ಅನುಭವಿಸಿದ ನೋಡೋಣ. ಪೇತ್ರನು ಬರೆದ ಪತ್ರಿಕೆ 1 ಪೇತ್ರ 2ನೇ ಅಧ್ಯಾಯ, 1 ಪೇತ್ರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ ಹೋದ್ರಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಆ ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದೆಲ್ಲವನ್ನು ಅನುಭವಿಸಬೇಕಾದಂತ ಅವಶ್ಯಕತೆ ಇತ್ತ. ಆತನು ಅನೀತಿವಂತರಾದ ನಾವು ಕೂಡ ನೀತಿವಂತನಾಗಿರುವಂತ ದೇವರು, ಆತನು ಕ್ರಿಸ್ತನು ಸಹ ನೀತಿವಂತನು ಎಂಬುದಾಗಿ ಪೇತ್ರನು ಬರಿತಾ ಇದ್ದಾನೆ. ನೀತಿವಂತನಾದ ಕರ್ತನು ನಮ್ಮ ಕರ್ತನು. ಆತನು ನೀತಿವಂತನಾದ ಕಾರಣ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕೋಸ್ಕರ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ನಮ್ಮ ಕರ್ತನು ಕಷ್ಟ ಮತ್ತು ಪರಿಶೋಧನೆ ಮತ್ತು ಎಲ್ಲವೂ ತನ್ನ ಸ್ವಂತ ಜೀವವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿ ಬಾಧೆಪಟ್ಟು ಸತ್ತನು ಎಂಬುದಾಗಿ ಹೇಳುವಾಗ ಕರ್ತನು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ. ಕರ್ತನಿಗೆ ನಾವು ಏನು ಕೊಡಬೇಕು? ಕರ್ತನ ನಮ್ಮನ್ನು ಯಾಕೆ ಪ್ರೀತಿ ಮಾಡಬೇಕು?
ಕರ್ತನ ನಾವು ಯಾವ ರೀತಿ ಇದ್ದಾಗ ನಮ್ಮನ್ನು ಪ್ರೀತಿಸಿದನೋ ಎಂಬುದಾಗಿ ನಾವು ನೋಡ್ತಾ ಬರ್ತಾ ಇದೀವಿ. ಹೌದಲ್ವಾ? ನಮ್ಮ ಕರ್ತನು ಎಷ್ಟು ಒಳ್ಳೆ ಆತನು ಪ್ರಿಯರೇ. ನಮ್ಮ ಕರ್ತನು ನಮಗೆ ಆ ಕಷ್ಟ ಬಾಧೆಯನ್ನು ನಾವು ಅನುಭವಿಸಬೇಕಾಗಿತ್ತು. ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು ಎಂಬುದಾಗಿ ನೋಡುವಾಗ ನಮ್ಮ ಕರ್ತನು ನಮ್ಮ ಎಲ್ಲರ ಪಾಪಗಳನ್ನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಬಾಧೆ ಪಟ್ಟು ಸತ್ತನು. ಈ ಬಾಧೆ ಪಟ್ಟು ಸತ್ತನು ಎಂಬುವಂತ ಈ ವಾಕ್ಯ ನಾವು ಕೇಳುವಾಗ ನಮ್ಮ ಹೃದಯದಲ್ಲಿ ಹೇಗಿರ್ತದೆ? ನಮಗೆ ಒಂದು ಪ್ರಿಯರೇ, ಒಂದು ಕಾಲಲ್ಲಿ ಮುಳ್ಳು ಚುಚ್ಚಿದಾದರೆ ಬರೀ ಬಾಧೆ ಆಗ್ತದೆ. ಆ ಮುಳ್ಳು ಕಿಚ್ಚುವ ಗಾಯ ಮಾಯವರೆಗೂ ಎಲ್ಲರಿಗೂ ಹೇಳ್ಕೊಂಡು ತಿರುಗಾಡ್ತಿದ್ವಿ. ಕಾಲಿಗೆ ಏನಾಯ್ತು? ಚಿಕ್ಕ ಒಂದು ಮುಳ್ಳು ಚುಚ್ಚಿದ್ರೆ ಅದು ಸಹಿಸಿಕೊಂಡು ಇರುವುದಕ್ಕೆ ನಮ್ಮಿಂದ ಮನುಷ್ಯರಾದ ನಮಗೆ ಆಗೋದೇ ಇಲ್ಲ. ಆತನು ದೇವರು ಪ್ರಿಯೆ, ಆತನು ದೇವರು. ಆತನೇ ಬಾಧೆ ಪಡುವುದು ಮಾತ್ರವಲ್ಲದೆ ಸತ್ತನು. ನಮ್ಮ ಎಲ್ಲರಿಗೋಸ್ಕರ ಆತನು ಈ ರೀತಿ ಆಗಬೇಕಾಗಿತ್ತು ಪ್ರಿಯೆ. ಆತನು ನಮಗೆ ಮಾಡಿದ ಉಪಕಾರಗಳನ್ನು ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲುವುದೇ ಇಲ್ಲ ಪ್ರಿಯರೇ. ಅಷ್ಟು ನಮ್ಮ ಕರ್ತನನ್ನು ನಾವು ಇನ್ನು ಹತ್ತಿರ ಹೋಗ್ಬೇಕು, ಇನ್ನು ಆತನನ್ನು ಅರಿತುಕೊಳ್ಳಬೇಕು. ಆ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಕರ್ತನನ್ನು ನನ್ನ ಕ್ರಿಸ್ತ ಯೇಸುವನ್ನು ಅರಿಯುವುದೇ ನನಗೆ ಇನ್ನು ಆಗ್ತಾ ಇಲ್ಲ. ನನ್ನ ಜೀವಮಾನ ಕಾಲವೆಲ್ಲ ಆತನನ್ನು ಅರಿತುಕೊಳ್ಳುವುದೇ ಆಗಿದೆ ನನ್ನ ಜೀವಿತ. ಇನ್ನೂ ಅರಿತುಕೊಳ್ಳಬೇಕು ಎಂಬುದೇ ಭಕ್ತನಾದ ಪೌಲನ ಒಂದು ಜೀವಿತವಾಗಿತ್ತು ಪ್ರಿಯರೇ. ಅದಕ್ಕಾಗಿ ಆತನು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕೋನು, ಅದನ್ನು ಪ್ರಯಿಸ್ತನು. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆತನು ಶರೀರದಲ್ಲಿ ಬಂದಂತ ಎಲ್ಲ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು ಮಾತ್ರವಲ್ಲದೆ ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆದ್ರೆ ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕೋನು ಆತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿಯಾಗಿ ಕರ್ತನನ್ನು ಹಿಂಬಾಲಿಸುವಂತ ನಾವುಗಳು ಎಲ್ಲರೂ ಒಂದು ಸಾರಿ ನಾವು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸಹಿಸಿಕೊಳ್ಳಲಾರದಂತ ಶೋಧನೆಯನ್ನು ದೇವರು ನಮಗೆ ಬರಮಾಡೋದಿಲ್ಲ. ಅದನ್ನು ಸಹಿಸಿಕೊಂಡು ಶಕ್ತರಾಗುವುದಕ್ಕಾಗಿ ನಮಗೆ ಶೋಧನೆ ಬರುತ್ತಲೇ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಕೂಡ ದೇವರು ಮಾಡಿದ್ದಾನೆ ಪ್ರಿಯರೇ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಬಾಧೆ ಪಟ್ಟು ಸತ್ತನು ಎಂಬುದಾಗಿ ನೋಡುವಾಗ ಆತನು ಸಹಿಸಿಕೊಂಡ, ಅದನ್ನು ತಪ್ಪಿಸಿಕೊಳ್ಳುವಂತ ಮಾರ್ಗವು ಕೂಡ ಆತನಿಗೆ ಇತ್ತು. ಆತನು ಮಾಡಲಿಲ್ಲ ಪ್ರಿಯರೇ. ಇವತ್ತು ಆತನು ತಪ್ಪಿಸಿಕೊಂಡಿದ್ನಂದ್ರೆ ಆತನು ನಮಗೆ ರಕ್ಷಣೆ, ಪಾಪ ಪರಿಹಾರ ಯಾವುದು ಸಿಗ್ತಾ ಇರ್ಲಿಲ್ಲ ಪ್ರಿಯರೇ. ಆತನು ನಮಗೋಸ್ಕರವಾಗಿ ಎಲ್ಲವನ್ನು ಸಹಿಸಿಕೊಳ್ಳಬೇಕಾಯ್ತು. ಎಲ್ಲವನ್ನು ಆತನು ನಮಗೋಸ್ಕರ ಮಾಡಬೇಕಾಯ್ತು. ಈ ಕಷ್ಟ ಎಲ್ಲವೂ ನಾವು ಸಹಿಸಿಕೊಂಡು ದೇವರ ಮಹಿಮೆಗೋಸ್ಕರ ಜೀವಿಸುವಂತವ್ರು ಆಗುವುದಕ್ಕಾಗಿ ಈ ಶೋಧನೆಗಳು. ದೇವರ ಹತ್ರ ನಾವು ಎಷ್ಟು ಹತ್ರ ಹೋಗ್ತೇವೋ ಅಷ್ಟು ಕಷ್ಟಗಳು ಬರ್ತವೆ, ಅಷ್ಟು ಶೋಧನೆಗಳು ಬರ್ತವೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ಇದೆಲ್ಲವೂ ನಮ್ಮ ಜೀವಿತದಲ್ಲಿ ನಾವು ಇದುವರೆಗೂ ಕರ್ತನ ನಂಬಿ 1 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಇದೆಲ್ಲವನ್ನು ನಾವು ಅನುಭವಿಸಿದ್ದೇವೆ ಪ್ರಿಯರೇ. ಇವೆಲ್ಲವೂ ನಮಗೆ ಗೊತ್ತೇ ಇದೆ. ಆದರೂ ಕಷ್ಟವನ್ನು ಬರುವುದಿಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಕರ್ತನು ಬರೋಣವರೆಗೂ, ನಾವು ಜೀವದಿಂದ ಇರುವವರೆಗೂ ಕರ್ತನಿಗಾಗಿ ಈ ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕಾಗುವುದಕ್ಕೂ ಮತ್ತು ಕರ್ತನ ಸನ್ನಿಧಾನದಲ್ಲಿ ಆತನ ಚಿತ್ತಕ್ಕನುಸಾರವಾಗಿ ಜೀವಿಸುವುದಕ್ಕೂ ದೇವರು ನಮ್ಮನ್ನು ಯಾವಾಗಲೂ ತನ್ನ ಮಕ್ಕಳನ್ನು ಕಾಪಾಡುವಂತವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಧೈರ್ಯಗೆಡುವುದು ಬೇಡ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇನ್ನೊಂದು ವಾಕ್ಯ ನೋಡ್ರಿ, ಕೀರ್ತನೆ 50ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ ಕಷ್ಟದ ಕುರಿತಾಗಿ. 50ನೇ ಕೀರ್ತನೆ 15ನೇ ವಾಕ್ಯ ನೋಡ್ರಿ ಸಿಸ್ಟರ್.
ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರು ಯೇಸು ಕ್ರಿಸ್ತನು ಇಲ್ಲಿ ಭಕ್ತನ ಜೀವಿತದಲ್ಲಿ ಅನುಭವದ ವಾಕ್ಯಗಳನ್ನೇ ಬರೆಸ್ತಾ ಇದ್ದಾನೆ. ಪ್ರಿಯರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುತ್ತೆ. ಹೌದಲ್ವಾ? ಆಗ ನನ್ನನ್ನು ಏನ್ ಮಾಡ್ತಾರೆ? ನೀವು ಕೊಂಡಾಡ್ತ. ಕಷ್ಟ, ಭಕ್ತನಾದ ದಾವಿದನಿಗೆ ಬಂದಂತ ಕಷ್ಟ ನಾವು ಬರ್ತಾ ಇದ್ದೇವೆ. ಭಕ್ತನ ಜೀವಿತದಲ್ಲಿ, ದಾವಿದನ ಜೀವಿತದಲ್ಲಿ ಕಷ್ಟ ಅವನು ಅನುಭವಿಸಿದನು. ಅದನ್ನು ಪರಿಶೋಧನೆಗೆ ಒಳಗಾದನು. ಆತನು ಕೂಡ ಏನ್ ಮಾಡಿದ? ಈ ಲೋಕ ಕಷ್ಟದ ಅನುಭವದ ಮಾತು ಬಿಡ್ತಾನೆ. ನಾ ಕಷ್ಟದಲ್ಲಿ ಭಕ್ತನು ಮೊರೆ ಇಟ್ಟನು, ಆತನು ಬಿಡಿಸಿದ್ದಾನೆ. ಆಗ ದೇವರನ್ನು ಕೊಂಡಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಆತನ ಮುಂದಿನ ತಲೆಮಾರು ನಮಗೂ ಆತನು ಹೇಳುವಂಥದ್ದು, ಕಷ್ಟದಲ್ಲಿ ದೇವರಿಗೆ ಮೊರೆ ಇಡಬೇಕು. ಕಷ್ಟದಲ್ಲಿ ದೇವರು ತಾನೇ ನಮ್ಮ ಸಂಗಡ ಇವತ್ತು ಮಾತಾಡ್ತಾ ಇದ್ದಾನೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೇನೋ, ಆಗ ನನ್ನನ್ನು ಕೊಂಡಾಡುವಿರಿ. ನಾವು ಕೊಂಡಾಡ್ಬೇಕು ದೇವರನ್ನು. ಕಷ್ಟ ಬಂದಾಗ ಬಿಡುವುದಲ್ಲ, ಸುಖದಿಂದ ಇರುವಾಗ ಮಾತ್ರ ನಾವು ಸಭೆಗೆ ಹೋಗಿ ದೇವರನ್ನು ಆರಾಧಿಸುವುದಲ್ಲ, ಸಂತೋಷದಿಂದ ಸಮಾಧಾನದಿಂದ ಇರುವಾಗಲೇ ನಾವು ದೇವರಲ್ಲಿ ನಾವು ಆರಾಧನೆ ಮಾಡುವುದು, ಬೈಬಲ್ ಓದುವುದು, ಪ್ರಾರ್ಥನೆ ಮಾಡುವುದಲ್ಲ ಪ್ರಿಯರೇ. ಕಷ್ಟದಲ್ಲಿ ಇರುವಾಗಲೂ ಆತನನ್ನು ಬಿಡಬಾರದು, ಆತನನ್ನು ಆರಾಧಿಸಬೇಕು, ಆತನನ್ನು ಮಹಿಂಪಡಿಸಬೇಕು, ಆತನಿಗಾಗಿ ಜೀವಿಸಬೇಕು ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಅದು ಇದೆ. ಯಾವಾಗ? ಒಂದು ದಿನ ಎರಡು ದಿನ ಅಲ್ಲ, ಕರ್ತನು ಬರೋಣದವರೆಗೂ, ಸಭೆ ಎತ್ತಲ್ಪಡುವವರೆಗೂ, ಈ ಲೋಕದಲ್ಲಿ ನಾವು ಜೀವದಿಂದ ಇರುವವರೆಗೂ ಇದು ಬಂದೇ ಬರ್ತವೆ ನಮ್ಮ ಜೀವಿತ. ಇದಕ್ಕೆಲ್ಲ ದೇವರು ನಮಗೆ ಶಕ್ತರಾಗುವಂತೆ ಬಲವನ್ನು ಕೊಡ್ತಾನೆ. ಶಕ್ತರಾಗಿ ಜೀವಿಸುವುದಕ್ಕೂ ನಮ್ಮನ್ನು ನಡೆಸುವಂತ ಕರ್ತನು ನಮ್ಮ ಸಂಗಡ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಧೈರ್ಯಗೆಡದೆ ಕಷ್ಟವನ್ನು ಸಹಿಸಿಕೊಂಡು ಮುಂದೆ ಹೋಗುವಂತವ್ರು ನಾವು ಆಗಿರೋಣ. ಯೇಸು ಸ್ವಾಮಿ ಹೇಳುವಂತ ಮಾತನ್ನು ನಾವು ಕೇಳುವಂತವ್ರಾಗಿರೋಣ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳುವಂತವರಾಗಿರೋಣ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದುದು, ನನ್ನ ಹೊರೆಯು ಹೌರವಾದುದು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಸ್ವತಃ ಹೇಳುವಂತಹ ವಿಷಯ, ಎಲೈ ಕಷ್ಟಪಡುವವರು. ಈ ಲೋಕದಲ್ಲಿ ಇರುವಂತವರು, ದೇವರನ್ನು ನಂಬದಿರುವಂತವರು, ಪಾಪ ಎಂಬ ಹೊರೆಯನ್ನು ಹೊತ್ತುಕೊಂಡಿದ್ದಾರೆ ಪ್ರಿಯರೇ. ಅದಕ್ಕಾಗಿ ಪಾಪದ ಕುರಿತಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತದ್ದು, ಎಲೈ ಕಷ್ಟಪಡುವವರೇ. ಆದ್ರೆ ಯೇಸು ಕ್ರಿಸ್ತನ ದೃಷ್ಟಿ ಯಾವುದರಲ್ಲಿತ್ತು? ಕಷ್ಟ ಹೊರೆ ಯಾವುದು? ಪಾಪ ಎಂಬ ಹೊರೆ. ಈ ಲೋಕದಲ್ಲಿರುವಂತ ಪಾಪ ಎಂಬ ಹೊರೆ ಹೊತ್ತುಕೊಂಡಿದ್ದೀರಿ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಎಷ್ಟು ದಿನ ನೀವು ಆ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ಕಷ್ಟವನ್ನು ಪಡ್ತಾ ಇದ್ದೀರಿ, ಆ ಪಾಪ ಎಂಬ ಹೊರೆಯನ್ನು ಹೊತ್ತಿದ್ದೀರಿ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ಸಾಧಿಕತ್ವನು, ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತು. ದೇವರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ನೀವು ಕಲ್ತ್ಕೊಳ್ರಿ. ಇವತ್ತು ಕಲ್ತ್ಕೊಳ್ತಾ ಇದ್ದೀರಾ? ಕಲ್ತ್ಕೊಳ್ತಾ ಇದ್ದೀವ? ನಮ್ಮ ಕರ್ತನ ಹೇಳಿದಂತ ವಾಕ್ಯದ ಪ್ರಕಾರ ನಾವು ನಡೀತಾ ಇದೀವ ಪ್ರಿಯರೇ? ನಡೆಯದೇ ಇದ್ದರೆ ಆತನ ವಾಕ್ಯವನ್ನು ನಾವು ಏನ್ ಮಾಡ್ತಾ ಇದ್ದೀವಿ? ಒಂದು ಓದುತ್ತೇವೆ, ಒಂದು ಕೇಳುತ್ತೇವೆ, ಒಂದು ಮೂರನೇದು ಮಾತ್ರ ಮಾಡೋದಿಲ್ಲ, ಅನುಸರಿಸ್ತಾ ಇಲ್ಲ, ವಿಧೇಯರಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತೇವೆ? ಕಷ್ಟಗಳು ಬರ್ತವೆ. ಅವನು ಎದುರಿಸುವುದಕ್ಕೆ ನಮಗೆ ಬಲವನ್ನು ದೇವರು ಕೊಡ್ತಾನೆ, ಕೈ ಬಿಡಲ್ಲ. ಮಗನೇ, ನೀನ್ ನನ್ನ ವಾಕ್ಯವನ್ನು, ಮಗನೇ ಮಗಳೇ, ನನ್ನ ವಾಕ್ಯವನ್ನು ನೀವು ಓದುತ್ತೀರಿ, ಕೇಳ್ತಾ ಇದ್ದೀರಿ, ಅದನ್ನು ನಡೀತಾ ಇಲ್ಲಲ್ಲ, ನಾನ್ ನಿಮ್ಗೆ ಶೋಧನೆಗಳನ್ನು ಬರಮಾಡ್ತಾ ಇದ್ದೀನಿ, ನಾನ್ ನಿಮಗೆ ಕಷ್ಟವನ್ನು, ಇವೆಲ್ಲವುಗಳು ನೀವು ಸಹಿಸಿಕೊಂಡು ಬರಬೇಕು ನನ್ನ ಹಿಂದೆ ಎಂಬುದಾಗಿ ಯೇಸು ಕ್ರಿಸ್ತನು
ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಎಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ಎಂಬುದಾಗಿ ಹೇಳಿ ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ ಪ್ರೇರೆ. ಮಾತ್ರವಲ್ಲದೆ ಅಲ್ಲಿ ನಾವು ನೋಡ್ತೇವೆ 30ನೇ ವಾಕ್ಯಕ್ಕೆ ಬರುವಾಗ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು, ಯಾಕಂದ್ರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ದೇವರ ಒಂದು ನೊಗ ಒಂದು ಮೃದುವಾದದ್ದು ಪ್ರೇರೆ. ಮಾತ್ರವಲ್ಲದೆ ಅದು ಹಗುರವಾಗಿದೆ. ಯಾವುದು ಭಾರ ದೇವರು ನಮ್ಮ ಯೇಸು ಕ್ರಿಸ್ತನ ಓಡಿಸ್ಲಿಲ್ಲ ಪ್ರೇರೆ. ಅದಕ್ಕಾಗಿ ಕರ್ತನ ವಾಕ್ಯ ಭಾಗದಲ್ಲಿ ಅನೇಕ ವಾಕ್ಯ ಸಂದೇಶಗಳನ್ನು ನಾವು ಕೇಳುವಾಗ, ವಾಕ್ಯವನ್ನು ನಾವು ಕಲಿಯುವಾಗ, ನಾವು ಇನ್ನು ಅನೇಕ ವಾಕ್ಯಗಳು ಉಂಟು. ಸಮಯವಾಗಿರುವುದರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಕೊನೆಯದಾಗಿ ನಾವು ಯಾಕೋಬನ ಪತ್ರಿಕೆ ನಾವು ಓದಿದಂತಹ ವಾಕ್ಯ ಭಾಗಕ್ಕೆ ಬರೋಣ. 1ನೇ ಅಧ್ಯಾಯ 12ನೇ ವಾಕ್ಯ ಓದಿಕೊಳ್ಳುವಂತವರಾಗಿರೋಣ. ಕಷ್ಟವನ್ನು ಸಹಿಸಿಕೊಳ್ಳುವರು ಧನ್ಯರು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಯಾಕೋಬನ ಪತ್ರಿಕೆ ಇನ್ನೊಂದು ವಾಕ್ಯ 1ನೇ ಅಧ್ಯಾಯ 2-3 ವಾಕ್ಯವನ್ನು ನಾವು ಓದಿ ಈ ಕೂಟವನ್ನು, ಈ ಸಂದೇಶವನ್ನು ಮುಗಿಸುವಂತವರಾಗಿರೋಣ. 1-2-3 ವಾಕ್ಯವನ್ನು ಓದಿಕೊಳ್ಳೋಣ. ಸಿಸ್ಟರ್ ಓದ್ತೀರಾ? ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು. ಓದಿ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇಲ್ಲಿ ನಾವು ನೋಡ್ತೇವೆ, ಯಾಕೋಬನು ನಂಬಿಕೆಯ ಕುರಿತಾಗಿ ಹೇಳ್ತಾ ಇದ್ದಾನೆ. ಏನಂತ? ನಿಮ್ಮ ನಂಬಿಕೆ ಆಗುವ ಪರಿಶೋಧನೆ. ಇಲ್ಲಿ 12ನೇ ವಾಕ್ಯದಲ್ಲಿ ನೋಡ್ತಾ ಬಂದು, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮೇಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ 2ನೇ-3ನೇ ವಾಕ್ಯಕ್ಕೆ ನಾವು ಬರುವಾಗ, ಸಹೋದರರೇ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ 1, 2ನೇದು ತಾಳ್ಮೆಯನ್ನು ಉಂಟು ಮಾಡುತ್ತದೆ, ಮತ್ತು 3ನೇದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಏನಂತ ಅನ್ಬೇಕು? ಕೇವಲ ಆನಂದಕರ. ಕೇವಲ ಎಂಬುದಾಗಿ ಇಲ್ಲಿ ಬರೆಯುವಾಗ ಆ ಕೇವಲವಾದಂತ ಕೇರ್ಲೆಸ್ ಎಂಬುದಾಗಿ ನೋಡ್ತದೆ. ಕೇವಲ ಅದೇನು ಅಲ್ಲ. ನಿಮ್ಮ ನಂಬಿಕೆ ಮತ್ತು ಆಗುವ ಪರಿಶೋಧನೆ ಮತ್ತು ತಾಳ್ಮೆಯನ್ನು ಉಂಟು ಮಾಡ್ತದೆ, ಮತ್ತು ಏನ್ ಮಾಡ್ತದೆ? ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಇದು ಕೇವಲ ಆನಂದಕರವಾಗಿದೆ ಎಂದು ಎಣಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ರೀತಿಯಾಗಿ ನಮ್ಮ ಒಟ್ಟಿಗೆ ಒಂದೊಂದು ವಾಕ್ಯದ ಮೂಲಕ ನಮ್ಮ ಸಂಗಡ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಕರೆಕ್ಟ್ 30 ನಿಮಿಷ ನಮಗೆ ಸಂಗಡ ದೇವರು ಮಾತನಾಡಿದ ನಾವು ಕೇಳಿಸಿಕೊಂಡಿದ್ದೇವೆ. 12 ವಾಕ್ಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಪ್ರೇರೆ. ನೀವು ಬರ್ಕೊಂಡಿದ್ರೆ ಮನೆಯಲ್ಲಿ ಹೋಗಿ ಇದನ್ನು ನೀವು ಧ್ಯಾನ ಮಾಡ್ರಿ. ದೇವ್ರು ಇನ್ನೂ ಹೆಚ್ಚಾಗಿ ನಿಮ್ಗೆ ಆಲೋಚನೆ ಕೊಡ್ತಾನೆ. ಆದ್ರೆ ಈ